ಹೊಸದಾಗಿ ಜಾರಿಗೆ ಬಂದಿರುವ ಕಾರ್ಮಿಕ ಸಂಹಿತೆ ಬಗ್ಗೆ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಶ್ರೀ ರಾಜೇಶ್ ಸಾಬ್ ಕೇಸನೂರ್ ಅವರ ಅಭಿಪ್ರಾಯವನ್ನು ನಮ್ಮ ರಾಷ್ಟ್ರಧ್ವನಿ ಪ್ರತಿನಿಧಿ ಆದಂತಹ ಶ್ರೀಮತಿ ಆಯಿಷಾ ಮುಕಾಶಿ ಅವರು ಪಡೆದರು. ಸ್ಥಳ ದಾಂಡೇಲಿ. ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾನ್ಯ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಇದರಲ್ಲಿ ಕಾರ್ಮಿಕ ಸಂಘಟನೆಯಾಗಿರುವ ಮತ್ತು ಅದರ ಪದಾಧಿಕಾರಿಯಾಗಿರುವ ನಮ್ಮ ಅಭಿಪ್ರಾಯ ಏನೆಂದರೆ, ನಿಜವಾಗಿಯೂ ಈ ಹೊಸ ಕಾರ್ಮಿಕ ಸಂಹಿತೆ ಏನಿದೆ ಅದು ಅಷ್ಟೊಂದು ಕಾರ್ಮಿಕರ ಪರವಾಗಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ನ್ಯೂನತೆಗಳಿದ್ದಾವೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಮೊದಲು ಏನು ಕಾರ್ಮಿಕ ನೀತಿಗಳು ನಮ್ಮ ದೇಶದಲ್ಲಿ ಜಾರಿ ಇದ್ವು, ಆ ನೀತಿಗಳಲ್ಲಿ ನಿಜವಾಗಿ ನಾವು ಈ ಕಾಂಟ್ರಾಕ್ಟ್ ಸಿಸ್ಟಮ್ ಅನ್ನ, ಅಂದ್ರೆ ಗುತ್ತಿಗೆ ಪದ್ಧತಿಯನ್ನ ಆದಷ್ಟು ಕಡಿಮೆ ಮಾಡಬೇಕು, ಸಾಧ್ಯವಾದರೆ ದೇಶದಿಂದ ಈ ಗುತ್ತಿಗೆ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ಬೇಕಂತ ಹೇಳಿ ಎಲ್ಲರ ಅಭಿಪ್ರಾಯ ಮತ್ತು ದೇಶದ ಸರ್ಕಾರಗಳ ಅಭಿಪ್ರಾಯ, ಮತ್ತು ಇದು ನ್ಯಾಯೋಚಿತವಾಗಿಯೂ ಇತ್ತು. ಆದರೆ ಇವತ್ತು ಮಾನ್ಯ ಕೇಂದ್ರ ಸರ್ಕಾರವು ಜಾರಿ ಮಾಡಿರುವ ಹೊಸ ಕಾರ್ಮಿಕ ಸಂಹಿತೆಯಲ್ಲಿ ಗುತ್ತಿಗೆ ಪದ್ಧತಿಯನ್ನ ಬಲಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಯಾಕಂದ್ರೆ ಇದರಲ್ಲಿ ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಮಾಡಿದ್ದಾರೆ. ಅದು ಒಂದು ರೀತಿ ಗುತ್ತಿಗೆ ಪದ್ಧತಿ. ಅಲ್ಲಿ ಏನಾಗ್ತದೆ ಅಂದ್ರೆ, ಒಂದು ಟರ್ಮ್ ಸಲುವಾಗಿ, ಒಂದು ಸಮಯದ ಸಲುವಾಗಿ ಅವನ್ನ ನೇಮಕ ಮಾಡಿಕೊಂಡು ಆಮೇಲೆ ಅವನಿಗೆ ತೆಗಿಲಿಕ್ಕೆ ಎಲ್ಲಾ ರೀತಿಯಿಂದ ಸಾಧ್ಯತೆಗಳಿವೆ. ಇದು ಸರಿಯಾದದಲ್ಲ. ನಿಜವಾಗಿಯೂ ಸತತವಾಗಿ ನಿರಂತರವಾಗಿ ನಡೆಯುತ್ತಿರುವಂತಹ ಕೆಲಸಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ನೇಮಿಸಿಕೊಳ್ಳಬಾರದು ಅಂತ ಹೇಳಿ ಇತ್ತು, ಕಾನೂನಿತ್ತು. ಈಗ ಈ ರೀತಿ ಮಾಡೋದ್ರಿಂದ ಇನ್ನೂ ಕಾರ್ಮಿಕರ ಶೋಷಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಮ್ಗೆ ಅನಿಸ್ತದೆ. ಹಾಗಾಗಿ ಮಾನ್ಯ ಕೇಂದ್ರ ಸರ್ಕಾರ ಇದರ ಮೇಲೆ ಮತ್ತೊಂದ್ಸಲ ವಿಚಾರ ಮಾಡ್ಬೇಕಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆ ಮತ್ತು ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಮುಂಚೆ ಸೀಸನಲ್ ವರ್ಕ್ ಮತ್ತು ಈ ಟೆಂಪರರಿ ವರ್ಕ್ ಗಳು ಏನಿರ್ತಿದ್ವು, ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಸಂಖ್ಯೆ 100 ಇದ್ರೆ ಅಥವಾ 100ಕ್ಕಿಂತ ಒಳಗಿದ್ರೆ ಅಂತಹ ಸಂಸ್ಥೆಗಳನ್ನ ಅಥವಾ ಕೈಗಾರಿಕೆಗಳನ್ನ ಯಾವುದೇ ಕಾರಣಕ್ಕೆ, ಅಂದ್ರೆ ಈ ರಾ ಮೆಟೀರಿಯಲ್ ಶಾರ್ಟೇಜ್ ಆಗಿ ಬೇರೆ ಯಾವುದೇ ಕಾರಣಕ್ಕಾಗಿ ಅಂತ ಸಂಸ್ಥೆಗಳಲ್ಲಿ ಲೇ ಆಫ್ ಗಳನ್ನ ಕೊಡಬೇಕಂದ್ರೆ, ರಿಟ್ರೆಂಚ್ ಗಳನ್ನ ಮಾಡಬೇಕಂದ್ರೆ ಅವಾಗ ಸರ್ಕಾರಕ್ಕೆ ಕೇಳಬೇಕು ಅಂತ ಹೇಳಿ ನಿಯಮ ಇಲ್ಲಾಗಿತ್ತು. ಆದ್ರೆ ಈಗ ಈ ಸಮಿತಿಯಲ್ಲಿ 100 ಅಲ್ಲ 300 ಜನ ಕೆಲಸ ಮಾಡುವಂತ, 300 ಕಾರ್ಮಿಕರು ಕೆಲಸ ಮಾಡುವಂತಹ ಏನ್ ಕೈಗಾರಿಕೆಗಳಿದ್ದಾವೆ, ಅಲ್ಲಿ ಇಂತಹ ಕಾರಣಗಳಿಗಾಗಿ ಏನಾದ್ರೂ ಆ ಕೈಗಾರಿಕೆಯನ್ನ ಮುಚ್ಚುವುದಾಗ್ಲಿ, ಅಥವಾ ಅಲ್ಲಿ ಲೇ ಆಫ್ ಗಳನ್ನ ಕೊಡುವುದಾಗ್ಲಿ, ರಿಟ್ರೆಂಚ್ ಅನ್ನ ಮಾಡೋದ ಇದ್ರೂ ಕೂಡ ಅವಾಗ ಸರ್ಕಾರಕ್ಕೆ ಕೇಳುವ ಅವಶ್ಯಕತೆ ಇಲ್ಲ ಅನ್ನುವಂತ ಪ್ರಾವಧಾನ ಇದೆ ಅನ್ನುವುದು ಕಂಡು ಬರ್ತಾ ಇದೆ. ಇದು ನಿಜವಾಗಿಯೂ ಒಂದು ಆತಂಕದ ವಿಷಯ. ಈಗಾಗಲೇ ಯಾರು ಕಾಯಮಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತವರಿಗೆ ತೊಂದರೆ ಇರ್ಲಿಕ್ಕಿಲ್ಲ. ಬಟ್ ಮುಂದೆ ಬರುವಂತ ಮುಂದಿನ ನಮ್ಮ ಜನರೇಷನ್ಗೆ ಇದರಿಂದ ನಿಜವಾಗಿಯೂ ದೊಡ್ಡ ತೊಂದರೆ ಆಗ್ತದೆ ಅಂತ ಹೇಳಿ ನಮಗೆ ಅನಿಸ್ತದೆ. ಮತ್ತೆ ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಮುಂಚೆ ನಮ್ಮ ತಪಾಸಣೆ ಅಧಿಕಾರಿಗಳು ಎಲ್ಲಾದ್ರೂ ನಮ್ಮ ನಿಯಮ ಬಾಹಿರ ಕೆಲಸಗಳಾದಾಗ, ಕಾರ್ಮಿಕರನ್ನ ನಿಯೋಜನೆ ಮಾಡಿಕೊಂಡಾಗ ಅಥವಾ ಸವಲತ್ತುಗಳನ್ನ ಕೊಡದೇ ಇರುವಾಗ ಅಧಿಕಾರಿಗಳು ಹೋಗಿ ತಪಾಸಣೆಯನ್ನ ಮಾಡ್ತಾ ಇದ್ರು. ಈಗ ಇನ್ಸ್ಪೆಕ್ಟರ್ ರಾಜನ್ನ ಕೊನೆಗೊಳಿಸಿ ಅವ್ರನ್ನ ಫೆಸಿಲೇಟರ್ ಅಂತ ಮಾಡಿದ್ದಾರೆ. ಅವಾಗ ಏನಾಗ್ತದೆ, ಅವರು ನೇರವಾಗಿ ಹೋಗಿ ತಪಾಸಣೆ ಮಾಡೋದು ತಪ್ಪುತ್ತದೆ. ಅವರು ಸರ್ಕಾರಕ್ಕೆ ಅಥವಾ ಮೇಲಿನ ಅಧಿಕಾರಿಗಳಿಗೆ ಕೇಳಿ ಅವರ ಪರವಾನಗಿ ತಗೊಂಡು ಹೋಗಿ ಅಲ್ಲಿ ತಪಾಸಣೆ ಮಾಡಬೇಕಾಗಿ ಬರಬಹುದು. ಅಂತದ್ದೆಲ್ಲ ಬಂದ್ರೆ ನಿಜವಾಗಿಯೂ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತದೆ, ಅವರಿಗೆ ಅನ್ಯಾಯ ಆಗ್ತದೆ. ಇದನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕು ಮತ್ತು ಕಾರ್ಮಿಕರ ಪರವಾಗಿ ನೀತಿಗಳನ್ನ ರೂಪ ಮಾಡ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಇದರಲ್ಲಿ ಮಹಿಳೆಯರಿಗೂ ಕೂಡ ರಾತ್ರಿ ಪಾಳಿಯಲ್ಲಿ ಅಥವಾ ಗಣಿ ಕಾರ್ಯಗಳಲ್ಲಿ ಕೆಲಸ ಮಾಡುವಂತ ಅವಕಾಶಗಳನ್ನ ಅವರ ಒಪ್ಪಿಗೆ ಆಧಾರದ ಮೇಲೆ ಕಲ್ಪಿಸಲಾಗ್ತದೆ ಅಂತ ಹೇಳ್ತಾರೆ. ಆದ್ರೆ ನಿಜವಾಗಿ ಏನಂದ್ರೆ, ಈ ಅಸೆನ್ಷಿಯಲ್ ಸರ್ವಿಸ್, ಬಹಳ ಅವಶ್ಯಕತೆ ಇರುವಂತಹ ಕೆಲಸಗಳನ್ನ ಬಿಟ್ಟು ಬೇರೆ ಕೆಲಸಗಳಲ್ಲಿ ಸಾಧ್ಯವಾದಷ್ಟು ಸರ್ಕಾರ ಪ್ರಯತ್ನ ಮಾಡಿ ರಾತ್ರಿ ಪಾಳಿಗಳನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ರಾತ್ರಿ ಪಾಳಿ ಕೆಲಸ ಅಂದ್ರೆ ಪ್ರಕೃತಿಯ ವಿರುದ್ಧವಾದ ಕೆಲಸ.
ಪ್ರಕೃತಿಯು ನಮಗೆ ರಾತ್ರಿಯನ್ನ ಮಲಗಲಿಕ್ಕೆ ಮಾಡಿದೆ, ಆದರೆ ನಮಗೆ ಆಧುನಿಕ ಯುಗದಲ್ಲಿ ನಮ್ಮ ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಂಡು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತೇವೆ. ಸರ್ಕಾರ ಆದಷ್ಟು ಈ ಕೈಗಾರಿಕೆಗಳಿಗೆ ಹೇಳಿ ರಾತ್ರಿ ಪಾಳಿಗಳನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಹೊರತು ಈ ರಾತ್ರಿ ಪಾಳಿಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಅಸೆನ್ಷಿಯಲ್ ಕೆಲಸಗಳಿಗೆ ಬಿಟ್ಟು ಬೇರೆ ಕೆಲಸಗಳಿಗೆ ಪ್ರಚೋದನೆ ಕೊಡಬಾರದು ಅಂತ ಹೇಳಿ ನಮ್ಮ ಭಾವನೆ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಈ ಸರ್ಕಾರ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ತಾವು ಹೇಳ್ತಾ ಇರೋದು ನಿಜ, ಇದು ಮೀಡಿಯಾದಲ್ಲಿ ಇದ್ರ ಬಗ್ಗೆ ಬಹಳ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಳ್ಳೆ ಕಾನೂನುಗಳು ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ಅವರಿಗೆ ಯಾರೇ ಒಬ್ಬ ಕಾರ್ಮಿಕನಿಗೆ ನಿಯೋಜನೆ ಮಾಡಿಕೊಂಡ್ರೆ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು ಅಂತ ಹೇಳ್ತಾರೆ. ಇದು ಕರೆಕ್ಟ್ ಇದೆ. ಆದ್ರೆ ಏನಾಗ್ತದೆ, ಒಂದ್ ಕಡೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ, ಮತ್ತೊಂದ್ ಕಡೆ ಅವನಿಗೆ ತೆಗೆದು ಹಾಕ್ಲಿಕ್ಕೂ ಕೂಡ ಇದರಲ್ಲಿ ಆ ಮಾಲೀಕರಿಗೆ ಸ್ವತಂತ್ರ ಕೊಡ್ತಾ ಇದ್ದಾರೆ. ಇದು ಸರಿಯಾದದಲ್ಲ. ಎಲ್ಲರೂ ಬದುಕಿ ಬಾಳುವಂತ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಒಂದು ಒಳ್ಳೆಯ ನೀತಿ ಜಾರಿ ಆಗ್ಬೇಕು. ಅದು ಬಹಳ ಮುಖ್ಯವಾಗಿದೆ. ಮತ್ತೆ ಮೀಡಿಯಾದಲ್ಲಿ ಬಹಳಷ್ಟು ಇದನ್ನ ಹೈಕ್ ಕೊಡ್ತಾ ಇದ್ದಾರೆ. ಅವರು ಮೀಡಿಯಾದವರು ಇದನ್ನ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ಯಾಕಂದ್ರೆ ಇದನ್ನ ತಿಳ್ಕೊಳ್ಳದೆ ಎಲ್ಲರೂ ಇದು ಒಳ್ಳೇದು ಅಂತ ಹೇಳೋದಕ್ಕಿಂತ ಅದನ್ನ ಡೀಪ್ ಆಗಿ ಅರ್ಥ ಮಾಡಿಕೊಂಡು ಕಾರ್ಮಿಕ ಸಂಘಗಳು ಅಂದ್ರೆ ದೇಶದಲ್ಲಿ ಸುಮಾರು 10 ದೊಡ್ಡ ರಾಷ್ಟ್ರ ಮಟ್ಟದ ಕಾರ್ಮಿಕ ಸಂಘಟನೆಗಳು ಇದರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮಾತನ್ನು ಕೇಳಬೇಕು. ಕೇಳಿ ಏನ್ ಸತ್ಯಾಸತ್ಯತೆ ಇದೆ ಅದ್ರ ಮೇಲೆ ಚರ್ಚೆಗಳಾದ್ರೆ ಒಳ್ಳೆಯದು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಮ್ಮ ದೇಶದ ಮೀಡಿಯಾ ವಿಶ್ವದಲ್ಲಿ ನಂಬರ್ 1 ಆಗಿದೆ. ಯಾರೋ ಒಬ್ರು ಹಿಂದಿಯಲ್ಲಿ ಕವಿ ಶಾಯರ್ ಹೇಳಿದ್ರು, ಪಹಲೆ ಅಖಬಾರ್ ಛಪ್ ಕರ್ ಬಿಕಾ ಕರ್ತೆ थे, अब बिक कर छपते ಅಂತ ಹೇಳಿ. ಅಂದ್ರೆ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಗಳು ಮುದ್ರಣವಾಗಿ ಮೊದಲು ಮಾರಾಟವಾಗ್ತಿದ್ದು, ಈಗ ಮಾರಾಟವಾಗಿ ಮುದ್ರಣವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಮೀಡಿಯಾದಲ್ಲಿ ಬರುವಂತಹ ವಿಷಯಗಳ ಮೇಲೆ ಅಥವಾ ನ್ಯೂಸ್ಗಳ ಮೇಲೆ ನಮ್ಮ ಕಾರ್ಮಿಕ ಬಂಧುಗಳು ಹೆಚ್ಚಿಗೆ ಇದು ಮಾಡದೆ ತಾವು ಸ್ವತಃ ನೆಟ್ ಅಲ್ಲಿ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತದೆ. ಮೊದಲೇನ್ ಕಾನೂನುಗಳಿದ್ವು, ಈಗೇನ್ ಕಾನೂನುಗಳಾಗಿದೆ, ಏನು ಬದಲಾವಣೆಗಳಾಗಿದೆ. ನಿಜವಾಗಿಯೂ ನಮ್ಮ ಪರವಾಗಿ ಆಗಿದ್ರೆ ನಾವು ಬೆಂಬಲಿಸಬೇಕು. ಇಲ್ಲವಾದ್ರೆ ಸರ್ಕಾರ ನಮ್ದು, ನಾವು ನಮ್ಮ ಕಲ್ಯಾಣಕ್ಕಾಗಿ, ದೇಶದ ಜನರ ಕಲ್ಯಾಣಕ್ಕಾಗಿ ಸರ್ಕಾರವನ್ನ ಆಯ್ಕೆ ಮಾಡಿರ್ತೇವೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ ಕೃತಜ್ಞತೆ ಸಲ್ಲಿಸಬೇಕು. ಆದ್ರೆ ಕೆಟ್ಟದೇನಾದ್ರು ನಮ್ಗೆ ಆಗುವಂತ ಸಂದರ್ಭ ಇದ್ರೆ ನಾವು ಅದನ್ನ ವಿರೋಧ ಮಾಡಿ ನಮ್ಮ ನ್ಯಾಯವಾದ ಕೆಲಸವನ್ನ ಮಾಡಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಎಲ್ಲರೂ ನಾವು ಹೇಳ್ತೀವಿ, ನಾವು ಅರಿಬೇಕು. ನಾವು ಕಾರ್ಮಿಕರು ತಿಳ್ಕೊಳ್ಬಹುದು. ಇವತ್ತು ಎಲ್ಲನೂ ನಮ್ಮ ಮುಂದೆ ಇದೆ. ನಾವು ತಿಳ್ಕೊಂಡು ಇದರ ಮೇಲೆ ಅಧ್ಯಯನ ನಡೆಸಿ ಇದು ಒಳ್ಳೇದು ಯಾವುದಿದೆ, ಕೆಟ್ಟದ್ದು ಯಾವ್ದು ತಿಳ್ಕೊಂಡು ಒಳ್ಳೆಯ ಅಂಶಗಳನ್ನ ಇಟ್ಕೊಂಡು ಏನಾದ್ರೂ ನಮಗೆ ಬಾಧೆ ಮಾಡುವಂತ ಅಂಶಗಳಿದ್ರೆ ಅದನ್ನ ದಯಮಾಡಿ ಕೇಂದ್ರ ಸರ್ಕಾರ ವಾಪಸ್ ತಗೊಂಡು ಎಲ್ಲ ಒಳ್ಳೆಯ ಅಂಶಗಳನ್ನ ಹಾಕಿ ಎಲ್ಲರ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮಸ್ಕಾರ.